ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿಶ್ವವಿಖ್ಯಾತ ಬೆಂಗಳೂರು ಕರಗದ ಇತಿಹಾಸವನ್ನು ನೋಡ್ತಾ, ಈ ಕರಗ ಅಂದರೆ ಏನು, ಕರಗ ಮಹೋತ್ಸವ ಯಾವಾಗಲಿಂದ ಶುರು ಆಯಿತು, ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಇಲ್ಲಿ ಏನೇನೆಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾರೆ, ಮತ್ತು ಕರಗದ ಪೂಜಾರಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಏನೆಲ್ಲ ಪದ್ಧತಿಗಳನ್ನ ಫಾಲೋ ಮಾಡಬೇಕು, ಮತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಕರಗ ಅಂದರೆ ಏನು ಅಂತ ತಿಳ್ಕೋಬೇಕು. ಕರಗ ಅನ್ನೋ 3 ಅಕ್ಷರಕ್ಕೆ 3 ವಿಧವಾದ ಅರ್ಥವಿದೆ. ಕ ಅಂದರೆ ಕೈಯಿಂದ ಮುಟ್ಟದೆ, ರ ಅಂದರೆ ರುಂಡದ ಮೇಲಿರಿಸಿಕೊಂಡು, ಗ ಅಂದರೆ ಗತಿಸೋದು ಎಂದರ್ಥ. ಈ ಕರಗ ಆಚರಣೆಯ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಅದೇನಂದರೆ, ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಪಾಂಡವರೆಲ್ಲ ಸ್ವರ್ಗವಾಸಕ್ಕೆ ಅಂತ ಹೋಗ್ತಾರೆ. ಆಗ ಹೋಗಬೇಕಾದ್ರೆ ದ್ರೌಪದಿ ತಾಯಿ ಹಿಂದೆ ಉಳಿದ್ಬಿಡ್ತಾರೆ. ಆಗ ತಿಮಿರಾಸುರ ಎಂಬ ರಾಕ್ಷಸ ದ್ರೌಪದಿ ತಾಯಿಗೆ ಹಿಂಸೆ ಕೊಡಲಿಕ್ಕೆ ಬರ್ತಾನೆ. ದ್ರೌಪದಿ ತಾಯಿ ಆಗ ತುಂಬ ಕೋಪಗೊಂಡು ಇವನ ಸಂಹಾರಕ್ಕಾಗಿ ತಮ್ಮ ತಲೆಯಿಂದ ಯಜಮಾನರನ್ನು, ಹಣೆಯಿಂದ ಗಣಾಚಾರಿಗಳನ್ನು, ಮತ್ತು ಕಿವಿಯಿಂದ ಕುಲಗೌಡರನ್ನು, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು, ಮತ್ತು ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡ್ತಾಳೆ. ಇವರೆಲ್ಲ ಸೇರಿ ತಿಮಿರಾಸುರ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಆ ನಂತರ ದ್ರೌಪದಿ ತಾಯಿ ಮತ್ತೆ ಸ್ವರ್ಗವಾಸಕ್ಕೆ ಹೋಗಬೇಕು ಅಂತ ಸಜ್ಜಾದಾಗ, ತಾಯಿ ಸೃಷ್ಟಿ ಮಾಡಿದಂಥ ಯಜಮಾನರು, ಕುಲಗೌಡರು, ಗಣಾಚಾರಿಗಳು, ಗಂಟೆ ಪೂಜಾರಿಗಳು ಮತ್ತು ವೀರಕುಮಾರರೆಲ್ಲ ಸೇರಿ ತಾಯಿಗೆ ಹೋಗಬೇಡಿ ಅಂತ ತುಂಬಾ ಬೇಡ್ಕೊತಾರೆ. ಆಗ ವೀರಕುಮಾರರು ಅವರ ಕತ್ತಿಯಿಂದ ಅವರ ಎದೆಗೆ ಹೊಡ್ಕೊತ ದಿಕ್ ದಿ ಅಂತ ಹೊಡ್ಕೊತಾರೆ. ಇದರ ಅರ್ಥ, ತಾಯಿ ನೀನಿಲ್ಲದೆ ನಮಗೆ ಯಾರು ದಿಕ್ಕು, ನಮಗೆ ದಿಕ್ಕು ತೋಚ್ತಾ ಇಲ್ಲ, ನಮಗೆ ದಿಕ್ಕಿಗೆ ಆಧಾರವಾಗಿ ನೀ ನಿಲ್ಲು ಅಂತ ಹೇಳಿ ಅವರು ಬೇಡ್ಕೊತಾರೆ. ಇದನ್ನು ಅಲಗ ಸೇವೆ ಅಂತ ಕರೀತಾರೆ. ಇವರ ಪ್ರೀತಿಗೆ ಮನಸೋತಂಥ ದ್ರೌಪದಿ ತಾಯಿ ತಮ್ಮ ಶಕ್ತಿಯ ಅಂಶವನ್ನು ಶಕ್ತಿಪೀಠದಲ್ಲಿರಿಸಿ ಪ್ರತಿ ವರ್ಷ ಬರೋ ಮೊದಲನೇ ಹುಣ್ಣಿಮೆಗೆ ಭೂಮಿಗೆ ಬಂದು ನಿಮ್ಮೊಂದಿಗೆ 3 ದಿನಗಳ ಕಾಲ ಇರ್ತೀನಿ ಅಂತ ಮಾತು ಕೊಟ್ಟು ಸ್ವರ್ಗವಾಸಕ್ಕೆ ಹೋಗ್ತಾರೆ. ತಾಯಿಯ ಮಾತಿನಂತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ ಹೊಸ ವರ್ಷ ಶುರು ಆಗೋದು ಯುಗಾದಿ ಹಬ್ಬದಿಂದ. ಯುಗಾದಿ ಹಬ್ಬ ಕಳೆದು ಬರೋ ಅಂಥ ಮೊದಲನೇ ಹುಣ್ಣಿಮೆ ಅಂದರೆ ಮೊದಲನೇ ಚೈತ್ರ ಹುಣ್ಣಿಮೆಗೆ ಈ ಕರಗ ಮಹೋತ್ಸವನ ನಡೆಸಲಾಗುತ್ತೆ. ಈ ಕರಗ ಮಹೋತ್ಸವದ ತಯಾರಿ ಹೇಗಿರುತ್ತೆ ಅಂದರೆ, ಕರಗ ವಾಹಕರು ಅಥವಾ ಕರಗದ ಪೂಜಾರಿ ಅಂತ ಏನಿದ್ದಾರೆ, ಅವರು ಚೈತ್ರ ಹುಣ್ಣಿಮೆಗೆ 1 ತಿಂಗಳ ಮುಂಚೆಯಿಂದನೇ ತುಂಬ ನಿಷ್ಠೆಯಿಂದ ವ್ರತದಲ್ಲಿರ್ತಾರೆ. ಈ ವ್ರತದಲ್ಲಿ ಅವರು ಮಾಂಸಾಹಾರ ತಿನ್ನೋ ಹಾಗಿಲ್ಲ. ತಮ್ಮ ಮನೆಯಲ್ಲಿರದೆ ದೇವಸ್ಥಾನದಲ್ಲಿದ್ದುಕೊಂಡು ಉಪವಾಸ ವ್ರತ ಮಾಡಿಕೊಂಡು ಸದಾ ತಾಯಿಯ ಧ್ಯಾನ ಮಾಡಿ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪದ್ಧತಿಗಳನ್ನು ಪಾಲಿಸ್ತಾ ಇರ್ತಾರೆ. ಹುಣ್ಣಿಮೆಗೆ 11 ದಿನ ಮುಂಚೆಯಿಂದನೇ ಪೂಜೆಗಳು ಶುರುವಾಗುತ್ತೆ. ಈ 11 ದಿನಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮೊದಲನೆಯ ದಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಧ್ವಜಾರೋಹಣ ಮಾಡಲಾಗುತ್ತೆ. ಧ್ವಜಾರೋಹಣ ಆದಮೇಲೆ 2ನೆಯ ದಿನ ಕಬ್ಬನ್ ಪಾರ್ಕ್ನಲ್ಲಿರೋ ಕೊಳದಲ್ಲಿ ಪೂಜೆ ನಡೆಯುತ್ತೆ. 3ನೆಯ ದಿನ ಸಂಪಂಗಿ ಕೆರೆಯಲ್ಲಿರೋ ಶಕ್ತಿಪೀಠದಲ್ಲಿ ಪೂಜೆ ನಡೆಯುತ್ತೆ. ಆ ನಂತರ 4ನೆಯ ದಿನ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. 5ನೆಯ ದಿನ ಗವಿಪುರದಲ್ಲಿರೋ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ನಂತರ 6ನೆಯ ದಿನ ಅಣ್ಣಮ್ಮನ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ಇನ್ನು 7ನೆಯ ದಿನ ಸಂಪಂಗಿ ಕೆರೆಯಲ್ಲಿರೋ ಶಕ್ತಿಪೀಠದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ತಾಯಿನ ಆಹ್ವಾನ ಮಾಡಿಕೊಂಡು ಹಸಿ ಕರಗನ ತಗೊಂಡು ಬರಲಾಗುತ್ತೆ. ಈ ಹಸಿ ಕರಗನ ನೋಡೋದಕ್ಕೆ ಸಾವಿರಾರು ಜನ ಸೇರಿರ್ತಾರೆ. ವರ್ಷಕ್ಕೊಮ್ಮೆ ದ್ರೌಪದಮ್ಮ ಬರ್ತಾರೆ, 3 ದಿನಗಳ ಕಾಲ ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ನಂಬಿಕೆಯಿಂದ ಜನರು ತುಂಬ ಶ್ರದ್ಧೆ ಭಕ್ತಿಗಳಿಂದ ಪೂಜೆನ ಸಲ್ಲಿಸ್ತಾರೆ ಮತ್ತು ತಾಯಿನ ತುಂಬ ಸಂತೋಷದಿಂದ ಇಲ್ಲಿ ಆಹ್ವಾನ ಮಾಡ್ತಿರೋದನ್ನು ನೀವಿಲ್ಲಿ ನೋಡಬಹುದು. ಕೊನೆಯ ದಿನ ಅಂದರೆ ಹುಣ್ಣಿಮೆ ದಿನ ಬೆಳಿಗ್ಗೆಯಿಂದನೇ ತಾಯಿಗೆ ಪೂಜೆ ನಡೀತಾನೆ ಇರುತ್ತೆ. ಹಾಗೆ ಪೂಂಗ ಮರ ಅಂದರೆ ಹೊಂಗೆ ಮರಕ್ಕೆ ಪೂಜೆ ಮಾಡಿ ಹೊಂಗೆ ಮರದ ಎಲೆಗಳಿಂದ ದ್ರೌಪದಮ್ಮನಿಗೆ ಚಪ್ರ ಹಾಕಿ ಪೂಜೆ ಮಾಡಲಾಗುತ್ತೆ. ನಂತರ ಕರ್ಪೂರ ಸೇವೆ ಮಾಡಲಾಗುತ್ತೆ. ದೇವಸ್ಥಾನದ ಸುತ್ತ ಕರ್ಪೂರವನ್ನು ಹಚ್ಚಿ ಪೂಜಿಸಲಾಗುತ್ತೆ. ಇದರ ನಂತರ ಗಾವು ಶಾಂತಿ ಪೂಜೆ ಮಾಡಿ ಬಳೆ ಶಾಸ್ತ್ರ ಮಾಡಿ ಇನ್ನೂ ಹಲವಾರು ಶಾಸ್ತ್ರಗಳನ್ನು ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿಗೆ ಮಾಡಲಾಗುತ್ತೆ. ಇನ್ನು ಕರಗದ ಪೂಜಾರಿಯ ತಲೆ ಮೇಲೆ ಮಲ್ಲಿಗೆ ಹೂವಿಂದ ಅಲಂಕೃತಳಾದ ದ್ರೌಪದಮ್ಮನ ಶಕ್ತಿಪೀಠವನ್ನಿಟ್ಟು ಪೂಜಿಸಿ ದೇವಸ್ಥಾನದ ಒಳಗೆ ಪ್ರದಕ್ಷಿಣೆ ಹಾಕಿ ನೆರೆದಿರೋ ಜನರಿಗೆಲ್ಲ ದರ್ಶನ ಕೊಡ್ತಾರೆ.
ನಂತರ ದೇವಸ್ಥಾನದಿಂದ ಕರಗ ಹೊರಗಡೆ ಬರಬೇಕಂದ್ರೆ ಒಂದು ಪದ್ಧತಿಯ ಪ್ರಕಾರ ಬರಬೇಕು. ಮೊದಲು ತಾಯಿಗೆ ಕಾವಲಾಗಿ ಪೋತರಾಜರ ವಿಗ್ರಹ ಹಾಗೂ ಪಂಚಪಾಂಡವರ ಮೆರವಣಿಗೆಯನ್ನು ಮಾಡಲಾಗತ್ತೆ. ನಂತರ ತೇರನ್ನು ಮುಂದೆ ಸಾಗಿಸಲಾಗತ್ತೆ. ಆ ನಂತರ ಮಲ್ಲಿಗೆ ಹೂವಿಂದ ಅಲಂಕೃತಳಾದ ದ್ರೌಪದಮ್ಮನ ಕರಗ ವಿಜೃಂಭಣೆಯಿಂದ ರಾರಾಜಿಸ್ತಾ ದೇವಸ್ಥಾನದಿಂದ ಹೊರಗೆ ಬಂದು ನೆರೆದಿರೋ ಲಕ್ಷಾಂತರ ಜನರಿಗೆ ದರ್ಶನ ಕೊಡ್ತಾರೆ. ಹೀಗೆ ದ್ರೌಪದಮ್ಮ ಕರಗದ ರೂಪದಲ್ಲಿ ಎಲ್ರಿಗೂ ದರ್ಶನ ಕೊಡ್ತಾ ತಿಗಳರಪೇಟೆಯಲ್ಲಿರೋ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸುತ್ತಮುತ್ತ 25ರಿಂದ 30 ಕಿಲೋಮೀಟರ್ವರೆಗೆ ನಡ್ಕೊಂಡು ಹೋಗಿ ಭಕ್ತಾದಿಗಳಿಂದ ಪೂಜೆ ಸ್ವೀಕರಿಸ್ತಾರೆ. ಈ ಕರಗ ಮಹೋತ್ಸವದ ಇನ್ನೊಂದು ವಿಶೇಷತೆ ಏನಂದರೆ 18ನೇ ಶತಮಾನದ ಮುಸ್ಲಿಂ ದರ್ಗಾಗೆ ಕರಗ ಬಂದು ಭೇಟಿ ನೀಡೋದು ಒಂದು ಮುಖ್ಯವಾದ ಸಂಪ್ರದಾಯ. ಇದು ತಲತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಈ ಪದ್ಧತಿ ಬಂದು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತವಾಗಿದೆ. ಇದಿಷ್ಟು ಐತಿಹಾಸಿಕ ಬೆಂಗಳೂರು ಕರಗ ಬಗ್ಗೆ ನನಗೆ ತಿಳಿದಿರುವಂಥ ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ಮಾಹಿತಿಯಲ್ಲಿ ಏನಾದರೂ ಸಣ್ಣ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಚಾರದ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.